ಬೀದರ್ನ ಕೆಇಬಿ ಕಚೇರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಧಗಧಗನೆ ಹೊತ್ತಿ ಉರಿದಿದೆ ಸ್ಟೋರ್ ರೂಮ್. ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಅಗ್ನಿ ಅವಘಡ ಸಂಭವಿಸಿ ಬಿಟ್ಟಿದೆ. ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ರಿಂದ ಜೀವ ಉಳಿಸಿಕೊಳ್ಳೋದಕ್ಕೆ ಅಂತ ಕಚೇರಿಯ ಹೊರಗೆ ಓಡಿ ಬಂದಿದ್ದಾರೆ ಸಿಬ್ಬಂದಿ. ಕೆಲಸ ಮಾಡ್ತಾ ಇದ್ದಂತಹ 6 ಜನ ಈ ವೇಳೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ನಂದಿಸೋದಕ್ಕೆ 3 ಅಗ್ನಿಶಾಮಕ ದಳದ ವಾಹನಗಳ ಆಗಮನ ಕೂಡ ಆಗ್ತಾ ಇದೆ. ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ತನಕ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ 6 ಜನ ಇದ್ರು. ಇನ್ಸಿಡೆಂಟ್ ಆಗಬೇಕಾದ್ರೆ 6 ಜನ ಕೂಡ ಸೇಫ್ ಆಗಿದ್ದಾರೆ. ಬಟ್ ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಚಾಚಿಕೊಂಡಿದೆ ಹಾಗೂ ಹೊಗೆ ಎಷ್ಟು ದಟ್ಟವಾಗಿ ಆವರಿಸಿದೆ ಆ ಪ್ರದೇಶದಲ್ಲಿ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಕೆ ಬಿ ಕಡೆ ಬರ್ರಿ, ಬೆಂಕಿ ಐತೈತಿ. ಕೆ ಬಿ ಇದ್ರಾಗ ಪಟ್ಟಂತ ಬರ್ರಿ. ಅಲ್ಲಿ ಕೆ ಬಿ ಕಡೆ ಬರ್ರಿ. ಹಿಂದಿನ ಶಾಟ್ರ್ ಹಾಕಿದ್ದೇವೆ ರೀ. ಹೀಟಿಂಗ್ ಚಂಬರ್ದು ಹುಗಿ ಹಂಗೆ ಬರ್ತದ ದಿನ ಅಂತೇಳಿ ಹಿಂದಿನ ಶಾಟ್ರ್ ಹಾಕಿಸಿ ಓನ್ ಬಿಚ್ಚಲಕ್ಕೆ ಹೋದೆವು. ಜರ ಹೀಟಿಂಗ್ ಚಂಬರ್ದು ಓನ್ ದಿನ ಗರಮ್ ಇರ್ತದ, ಜಲ್ದಿ ಬಿಚ್ಚಲ್ಲ. ಇವಾಗ ಅರ್ಬಿ ತೆಗ್ದು ಹೋಗಿ ಬಿಚ್ಚಿದೇವು ರೀ. ಬಿಚ್ಚಿ ನಾವು ಚಾಪುಡಿಲಕ್ಕೆ ಹೋದವ್ರಿ. ಬಂದ್ಮೇಲೆ ಅದು ಆಟೋಮೆಟಿಕ್ ಒಂದಾಗ ಜಾಬ್ ತೆಗೀರಿ ಅಂತೇಳಿ ತೆಗಿಲಕ್ಕೆ ಓನ್ ಬಿಚ್ಚಿದೇವು. ಬೆಂಕಿ ಇದ್ದಿಲ್ಲ, ಆಟೋಮೆಟಿಕ್ ಬೆಂಕಿ ಹತ್ತೈತ್ರಿ. ಆಟೋಮೆಟಿಕ್ ಬೆಂಕಿ ಹತ್ತೈತ್ರಿ. ಓವರ್ ಹಿಟ್. ಎಷ್ಟು ಜನ ಇದ್ರಿ ಅವಾಗ? ಏನ್ರಿ ಜನ ಎಷ್ಟು ಇದ್ರಿ? 5-6 ಜನ ಇದ್ದೀವಿ ರೀ. ಹೌದಾ? ಯಾರಿಗೇನಾಗಿಲ್ಲ? ಯಾರಿಗೇನಾಗಿಲ್ಲ. ಒಳಗೆ ವಾಪಸ್ ಬಂದ್ರೆ ಹೊರಗಡೆ ವಾಪಸ್ ಬಂದಿದ್ರಿ. ಸ್ಲೇಟರ್ ಅದು ಇತ್ತು, ಹೊರಗೆ ತಗೊಂಡು ಬಂದೇನೆ ಬಂಡಿ. ಅದು ಅವ್ರು ಪರಿಣಿತರಿಗೆ ಫೋನ್ ಮಾಡಿದ್ರು, ಹತ್ತಿದಿಲ್ಲ ಜಲ್ದಿ. ಮತ್ತು ಹತ್ತರು ಬಂದರು. ಟ್ರಾನ್ಸ್ಫರ್ ರಿಪೇರಿ ಮಾಡತ್ತೀರೇನು? ಹಾಂ ರೀ. ಹಾಂ ಹಾಂ ಹಾಂ.